ಮಾಡಬೇಕು. ಬೋರ್ಡ್ ಇಲ್ಲಿದೆ, ಚಪ್ಪಲಿ ಇಲ್ಲಿ ಬಿಡ್ತಾರೆ ನೋಡಿ. ನೀವು ಸ್ವಲ್ಪ ಒಲಿಕೆ ಬಿಡ್ತಾರೆ ಬೇಕಾದ್ರೆ. ಈಗ ಈ ಸಣ್ಣಗೊಂದು ಸೇತುವೆ ಅಂತರ ಮಾಡಿದ್ದೀವಿ. ಬಡಬಗ್ರು ಯಾರು ಬಂದರೆ, ಬಾಣತಿಯರು ಬಂದರೆ, ಈ ವಯಸ್ಸಾದ್ರು ಬಂದರೆ ಅಂತ ಅದ್ರ ಮೇಲೆ ಚಪ್ಪಲಿ ಹಾಕಿ ಒಂದು ಅಲ್ಲಿ ಹೋಗ್ತಾರೆ. ಟ್ಯಾಂಕರ್ ಕಳ್ಕೊಂಡು ಹೋಗ್ತಾರೆ ಜನ. ನೀರು ಜ್ವರ ಬರ್ತಾರೆ, ಜ್ವರ ಆಗ್ತಿಲ್ಲ ಬರ್ತದೆ. ಒಂದು 4 ಅಡಿ ವೆಲ್ಡಿಂಗ್ ಮಾಡಿಬಿಟ್ರೆ ಆ ಕಡೆ ಮುಂದಕ್ಕೆ ಬಿಟ್ಬಿಡೋದು ಜಾಸ್ತಿಯಾ. ಅದು ಕುಸ್ಬಿಟ್ರೆ ಕಷ್ಟ. ಖುಷಿಯಾರಲ್ಲ ಸಾಮಾನ್ಯ ಏನಾದ್ರು ಆ ಮಣ್ಣು ಕುಸ್ಬಿಟ್ರೆ ಕಷ್ಟ. ಅದೇ ಅಣ್ಣ ಆಲೋ ಬ್ಲಾಕ್ ಇನ್ನೊಂದು ಕೆಳಗೆ ಹಾಕ್ಬಿಟ್ಟು ಒಂದು 4 ಮೊಬೈಲ್ ಇದೆ. ಬಾವಡಂಗಿರಿ, ಮುಳ್ಳಂಗಿರಿ, ಅಲ್ಲಿ ದೇವರ ಎಲ್ಲಿಂದಲೂ ಪುಣ್ಯ ನೀರು ಬರ್ತಾ ಇದೆ. ಹಂಗಾಗಿ ನೀರೊಳಗೆ ಬರೋದು ಪುಣ್ಯ ಅಂತ ಕೆಲವೊಬ್ರು. ನಾನೇ ಹೇಳ್ತೀನಿ, ನನಗೆ ಉತ್ಸವ ಮೂರ್ತಿ ಇದೇ ಹಳ್ಳದಲ್ಲಿ ಮೇಲ್ಗಡೆ ಆ ಕಡೆ ಸಿಕ್ಕಿತ್ತು ನನಗೆ. ನಾಳೆಗೆ 22 ವರ್ಷ ನಂಗೆ ಕರೆಕ್ಟಾಗಿ ದೇವ್ರು ಸಿಕ್ಕಿ. ಅದು ಉತ್ಸವ ಮೂರ್ತಿ ಮಾತ್ರ ಕಳಸಮಕೋಡ. ಇನ್ನು ಮೂಲ ಸ್ಥಾನ ಸಿಕ್ಕಿರೋದು ಅಮಾವಾಸ್ಯೆಗೆ, ಸಾರಿ ಕೊರೋನಾಗಿದ್ದು 2 ತಿಂಗಳು ಮುಂಚೆ. ಇನ್ನು ಅಲ್ಲಿಂದ ಬರುತ್ತಿತ್ತು ಪುಣ್ಯ ನೀರು. ನಾವು ಕೆಲವೊಬ್ಬರು ಇದ್ರಾಗ ಬಂದ್ಬಿಡ್ತಾರೆ, ಯಾವುದೇ ಕಾಯಿಲೆ ಕಸಲಿಲ್ದಂಗೆ. ಇನ್ನು ಕೆಲವೊಬ್ಬರು ನನ್ನಂಥ ಅಫಿಷಿಯಲ್ಗಳು ಬರ್ತಾರೆ, ಶ್ರೀಮಂತರು. ಕಾರ್ ಕೊಳೆ ಆಗುತ್ತೆ, ಕೈ ಕೊಳೆ ಆಗುತ್ತೆ ಅಂತ ಶ್ರೀಮಂತರಿಗೋಸ್ಕರ ಮಾಡಿದ್ದೀನಿ. ಕಾರ್ ಕೊಳೆ ಆಗುತ್ತೆ, ಕೈ ಕೊಳೆ ಆಗುತ್ತೆ ಅಂತಕ್ಕಂಥವ್ರು, ಕಾಯಿಲೆ ಹುಷಾರಾಗುತ್ತೆ ಅಂತ ಬಂದವರು ನೀರೊಳಾಶೆ ಬರಬೇಕು. ಇದು ದೇವಸ್ಥಾನಕ್ಕೆ ಕುಬೇರು ಮೂಲೆ ಅಥವಾ ಇದೊಂದು ಕೃತಕವಾಗಿ ನಾವೇ ಇದನ್ನು ಸ್ವಲ್ಪ ಗಟ್ಟಿಮುಟ್ಟಿ ಇದೆ ಅಂತ ಅನ್ನಲ್ಲ, ಮುರ್ಕೊಳಲ್ಲ. ಸದ್ಯಕ್ಕೆ ಹೋಗ್ಬೋದಿಲ್ಲ ಯಾರ ಅಂತ ಅಂದರು. ಅಲ್ಲಿ ಫೋನ್ ಮಾಡಿ ನಮಗೆ ಫೋನ್ ನಂಬರ್ ಕೊಡಿ, ಹಳ್ಳ ಬರ್ತಾ ಇದೆಯಾ, ನೀರು ಬರ್ತಾ ಇದೆಯಾ ಅಂತ ಕೇಳೋರು. ನೀರು ಬರ್ತಾ ಇದೆ, ಹಳ್ಳನೂ ಬರ್ತಾ ಇದೆ. ನಿಮ್ಮ ಪಾಪನ ಕಳೆದಿಲ್ಲ ಹೋಗುತ್ತೆ. ನಮ್ಮ ಪಾಪನೇ ಕಳೆಯಲ್ಲ, ನಾನು ಬ್ರಿಡ್ಜ್ ಮೇಲೆ ಬರಬೇಕು ಅಂತಕ್ಕಂಥವ್ರು, ಇದನ್ನು ಕೈಗಾಲು ಕೊಳೆ ಆಗುತ್ತೆ ಅಂತಕ್ಕಂಥವ್ರು ಇದನ್ನು ಸಣ್ಣ ಒಂದು ಕೃತವಾಗಿ ನಿರ್ಮಾಣ ಮಾಡಿದ್ದೀವಿ. ಯಾಕೆಂದರೆ ಆ ಕಡೆ ಪುಣ್ಯಾತ್ಮರು ನಮ್ಮ ರಿಲೇಷನ್ ಆಗಬೇಕು, ಜಾಗ ಬಿಟ್ಟಾರೆ. ಇದೆಲ್ಲ ಕೆಲವೊಬ್ರು ಜಾಗ ಬಿಟ್ಟಾರೆ, ಕೆಲವರು ಬೇರೆ ಹಾಕ್ಯಾರ. ಸ್ವಲ್ಪ ಅವ್ರೇನು ಅಂದಿಲ್ಲ, ಹಂಗಾಗಿ ಜಾಗ ಬಿಟ್ಟಿದ್ದೀವಿ. ನೋಡಿ, ಯಾರೋ ಬರೋಂಥ ಇಲ್ಲ ಬರ್ಬೋದು. ಇಲ್ಲಿ ನಾಳೆ ಅಮಾವಾಸ್ಯೆ ನಾವು ಬರಬೇಕು ಅಂತ ಫೋನ್ ಮಾಡಿ ಕೇಳ್ತೀರಂತೆ ಕೆಲವರೆಲ್ಲ. ಬರ್ಬೋದಾ ಅಂತ ಕೇಳ್ತೀರಂತೆ. ಇಲ್ಲಿ ನಾಳೆ ಬರ್ಬೋದು ನೋಡಿ. ಜನ ಬಳ್ಳ ಯಾವುದೇ ಕಾಯಿಲೆ ಕಸರೆ ಹೋಗಬಾರ್ದು ಅಂದರೆ ಹೋಗ್ಬೇಕು ನನಗೆ ಅಂದರೆ ಈ ಪುಣ್ಯದಾಳ ಬರಬೇಕು. ಇದು ಭಾಳ ಪುಣ್ಯದಾಳ, ಮಧುರದ ಕೆರೆ ಹಳ್ಳ ಅಂತ ನಮ್ಮ ಕರ್ನಾಟಕದ ಕೆಲವೇ ಕೆರೆಗಳು ಸುಪ್ರಸಿದ್ಧ ಕೆರೆ. ಪಕ್ಕದ ಐಂಕೆರೆ ಹಳ್ಳ ಹರಿಯುತ್ತೆ, ಅಲ್ಲೂ ಸೇವೆ ಮಾಡಿಸಿದ್ದೀವಿ. ಯಾರಾದರೂ ಬರೋಂಗಿದ್ರೆ ಅಂತ ಯಾಕೋಸ್ಕರ ಮಾಡಿಸಿದ್ದೀವಿ ಅಂದರೆ, ಈ ನನ್ನ ಯಾವುದೋ ಒಂದು ಹುಡುಗಿ ಪಾಪ ಇನ್ನು 8 ದಿನ ಆಯ್ತಂತೆ, ಬಾಣ್ತಿ ಬಂದ್ಬಿಟ್ಟಲ್ಲ ನಾನು ನಡ್ಕೊಂಡಿರೋ. ಹಂಗಾಗಿ ಮಾಡಿದ್ದೀನಿ. ಕೈ ಕಾಲು ಆಗಲ್ಲ ಅಂತ ಬಡಬಾಗಿ ಮಾಡಿದ್ದೀನಿ. ಸೇತುವೆ ಗಟ್ಟಿ ಇದೆ. ಯಾರೋ ಬೆಳಗ್ಗೆನೇ ಕೇಳಿ ಸೇತುವೆ ಗಟ್ಟಿ ಇದೆಯಾ ಅಂತ. ಗಟ್ಟಿ ಇದೆ, ಬರ್ಬೋದು, ಮುರ್ಕೊಳಲ್ಲ. ಒಂದು ವೇಳೆ ಮುರಿದ್ರು ನೀವಳಿಗೆ ಬಿದ್ದರೆ ಪಾಪ ಕಳೆಯುತ್ತೆ. ಗೊತ್ತಾ? ಕೇಳ್ತಾರೆ ಇನ್ನೂ ಬೇರೆ ಬಂದು, ಇನ್ನೂ ಬೇರೆ ಕೈ ಕಡೆ ಅಕ್ಕ ಕಟ್ಬೋದು, 2 ಕಡೆ ಅಕ್ಕ ಕಟ್ರಿ ಅಲ್ಲಿ ಜನ ಹೋಗೋಕ್ಕಾಗಲ್ಲ. ಅದಕ್ಕೆ ಬರ್ಬೋದು, ಬಿದ್ದರೆ ಏಟಾಗಲ್ಲ. ಗೊತ್ತಾ? ದಯವಿಟ್ಟು ಯಾರೋ ಬರೋ ಅಂತ ನಾಳೆ ಹಬ್ಬ ಮೀಸಿರುತ್ತೆ ಅಂತಾದರೆ ಎಲ್ಲರನ್ನೂ ಬೈಯಂಗಿಲ್ಲ. ಯಾಕೆಂದರೆ ಯಾರಿಗಾರ ಕಾಲು ಕೈ ಆಗೋದಾಗ ನೋಡಿ ಒಟ್ಟುಬಿಟ್ಟು ವಯಸ್ಸಾದ ಯಜಮಾನರುಗಳು, ವಯಸ್ಸಾದ ಅಮ್ಮ ಅಂತಾರೋ ಇದನ್ನು ಬರ್ಬೋದು. ಗೊತ್ತಾ? ಬನ್ನಿ, ಈಗ ಬರ್ಬೋದು ನೋಡಿ. ಜನ ಬರ್ತಾ ಇರೋ ತೋರಿಸ್ಬಿಡ್ತೀನಿ. ಇಲ್ಲ ಪಾಪ ಇದನ್ನು ತೋರಿಸ್ಬೋದು, ಅಲ್ಲಿಗೊಂದು ತೋರಿಸೋಣ. ಅಲ್ಲೋಗಜ ಈಗ ಬನ್ನಿಪ್ಪ ನೋಡಿ. ಒಂದೇ ಒಂದು ಸಣ್ಣವಿನಂತೆ ಹೇಳ್ಬಿಡ್ತೀನಿ, ಯಾರ ಬಂದರೂ ಚಪ್ಪಲಿ ಇಟ್ಟು ದಯವಿಟ್ಟು ಅಲ್ಲೇ ಚೇತೆ ಬಿಡ್ತಾರೆ. ಯಾಕಂದರೆ ಇಲ್ಲಿಂದ ಇಂಥ ಪವಿತ್ರವಾದ ನೀರು ನದಿಯೊಳಗೆ ಚಪ್ಪಲಿ ಹಾಕಿ ಬಂದು ಅಲ್ಲಿ ಟ್ಯಾಂಕ್ ಹುಡ್ಕೊಬೇಡಿ. ಟ್ಯಾಂಕಿಗಿಂತ ನೀರು ಪವಿತ್ರವಾದ ನೀರು. ಬನ್ನಿ. ಎಲ್ಕೋ ಮಗಳ ಎಲ್ಲ ಕಮ್ಮಿ ಇನ್ನು ಉರ್ಲಾಕಿಯ ಗೊತ್ತಿದ್ದಣ್ಣ. ಅಲ್ಲ ಇಲ್ಲಿ ಬಾ, ನಿಲ್ತೀನಿ ಬಾ, ಇಲ್ಲಿ ಪುಣ್ಯಂತ ಬಾ. ಅದೇ ನೀರು ಪಾಪ ಕಳಿಗೆ ಬೇಕೇನಮ್ಮ? ಪಾಪ ಒಂದು ವೇಳೆ ಯಾರ ನೀರೊಳಗೆ ಬರೋಕ್ಕಾಗಲ್ಲ, ನೀರೊಳಗೆ ಪಕ್ಕ ಇಳಿದು ಅಲ್ಲಿ ಮೆಟ್ಟಬಹುದು. ಹಬ್ಬ ಮಾಡಿ ಸಾಧನೆ ಇಲ್ಲಿ ಬರುತ್ತೆ, ಇಚ್ಛೆ ಇರುತ್ತೆ. ಯಾರು ಇಳಿದು ಹತ್ಬೋದು, ಇಲ್ಲ ಬೇಕಾದ್ರೆ. ನಾನು ಅಂತ ಪಾಪ ಕಳೆಯಲ್ಲಿ ಈ ಪವಿತ್ರವಾದ ನದಿಗೆ ಹಿಡಿತೀನಿ ಅಂತಕ್ಕಂಥ ಹಾಕೊಳ್ಳಿ ಅಮ್ಮ. ಉದ್ದಾಸಿ ಬಂದು ಹಿಂಗೆ ಹೋಗ್ಬೋದು. ನೀನು ಹಾಕಿ ಉದ್ದಾಕ್ತಿ ಯಾಕ್ಯ ಯಾರು ಬೇಕಾದ್ರೆ ಬರಲಿ. ಕಲ್ಲು